ಎಲ್ಲರಿಗೂ ಈ 27ನೇ ತಾರೀಕಿನಂದು ಸೋಮವಾರದಂದು ಒಂದು ಶುಭ ದಿನ. ನಾವು ಈ ದಿನ ಈ ಸರಸ್ವತಿ ಸಂಗೀತ ಪಾಠಶಾಲೆಯಲ್ಲಿ ಒಂದು ಸರಸ್ವತಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಸಕಲ ವಾದ್ಯವೃಂದ ನಮ್ಮ ಸವಿತಾ ಸಮಾಜದ ಕಲಾವಿದರೆಲ್ಲರಿಗೂ ಆ ಸರಸ್ವತಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀವಿ. ಈ ಸರಸ್ವತಿ ಸಂಗೀತ ಪಾಠಶಾಲೆ 40 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ಸೊ ಇನ್ನು ಮುಂದೆನೂ ಹೀಗೆ ನಡ್ಕೊಂಡು ಹೋಗಬೇಕು ಅಂತೇಳಿ ನಾವು ತುಂಬ ಹೋಗೋದ್ರಿಂದ ಹಾರೈಸ್ತಾ ಇದ್ದೀವಿ. ಈ ನಮ್ಮ ಕಲಾವಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ಕಲಾವಿದರು ಏನಿದ್ದಾರೆ ಎಲ್ಲ ಕಲಾವಿದರು ಸಹಕರಿಸ್ತಾ ಬಂದಿದ್ದು ಈ ಒಂದು ಶಾಲೆನ ಇದೇ ಥರ ಮುಂದುವರಿಸ್ಕೊಂಡು ಈ ನಮ್ಮ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳು ಏನಿದ್ದಾರೆ, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಅವರ ಸದಸ್ಯರು, ಅವರ ಪರಿವಾರ ಏನಿದೆ ನಮಗೆ ತುಂಬ ಆತ್ಮೀಯತೆಯಿಂದ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆ ಸಹಕಾರದಿಂದ ನಾವು ಈ ಒಂದು ಶಾಲೆಯನ್ನು ನಡೆಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ಮುಂದೆ ಈ ಒಂದು ಸವಿತಾ ಸಮಾಜದ ಕಲಾವಿದರು ಇದೇ ಥರನೇ ಮುಂದುವರಿಸ್ಕೊಂಡು ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ನಡೀಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪೂಜೆ ಕೈಂಕರ್ಯಗಳನ್ನು ಈ ನಾವೆಲ್ಲ ಕಲಾವಿದರು ಭಾವಿಸ್ಕೊಂಡಿರೋದಕ್ಕೆ ತುಂಬ ಹೃದಯದ ಧನ್ಯವಾದ. ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ಕಿರಿಯ ಸಹೋದರರು, ಸವಿತಾ ಸಮಾಜದ ಮತ್ತು ಸವಿತಾ ಸಮಾಜದ ಕಲಾವಿದರು ಸೇರಿ
ಈ ಒಂದು ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಾವು ಈ ಒಂದು ಸರಸ್ವತಿ ಸಂಗೀತ ಪಾಠಶಾಲೆಯಲ್ಲಿ ಸರಸ್ವತಿ ಪೂಜೆಯನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ನಮ್ಮ ಅಧ್ಯಕ್ಷರನ್ನ, ನಮ್ಮ ಕಾರ್ಯದರ್ಶಿಗಳನ್ನ, ಖಜಾಂಚಿ ಅವ್ರನ್ನ ಕೇಳ್ಕೊಂಡ್ವಿ. ಸರ್, ಈ ತರ 27ನೇ ತಾರೀಕು ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಿ ಅಂತ ಹೇಳಿದ್ರು. ಅವರು ನಮ್ಗೆ ಇವತ್ತು ಆಶೀರ್ವಾಗಿದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟು 30 ವರ್ಷಗಳಿಂದ ನಾನು 40 ವರ್ಷಗಳಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ ಇದೇ ಶಾಲೆಯಲ್ಲಿ. ಅವತ್ತಿಂದ ಇವತ್ತುವರೆಗೂ ಒಂದು ಸೇವೆ ನಡ್ಕೊಂಡು ಬರ್ತಾ ಇದೆ. ಕಲಾ ಸೇವೆ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಜನ ಹಳಬರು ಬಂದಿದ್ದಾರೆ, ಹೊಸಬರು ಬಂದಿದ್ದಾರೆ. ಇವತ್ತು ಎಲ್ಲ ಒಂದು ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂಥ ಕಲಾವಿದರಿಗೆ ಸೇರಿರುವುದಕ್ಕೆ ತುಂಬಾ ಧನ್ಯವಾದಗಳು. ಹಾಗೂ ನಮ್ಮ ಈ ಒಂದು ಕಲಾಭಿವೃದ್ಧಿ ಟ್ರಸ್ಟ್ ನ ಪದಾಧಿಕಾರಿಗಳು ಏನಿದ್ದಾರೆ, ಅಧ್ಯಕ್ಷರಾದಂತ ಹರೀಶ್ ಅಣ್ಣವರು ಮತ್ತೆ ವೆಂಕಟೇಶ್ ಅಣ್ಣವರು, ಇವರು ಹಾಗೂ ನಮ್ಮ ಮೋಹನ್ ಅವರು, ಈ ಒಂದು ಕೊರೋನಾ ಟೈಮಲ್ಲಿ ನಾವು ಒಂದು 2 ವರ್ಷ ಗ್ಯಾಪ್ ಬಿಟ್ಟಿದ್ವಿ. ಆವಾಗಿಂದ ನಾವು ಈ ಒಂದು ಸಂಗೀತ ಪಾಠಶಾಲೆಯನ್ನ ಸ್ವಲ್ಪ ನ್ಯೂನತೆಗೊಳಿಸಿ ಅಲ್ಲಿಂದ ಆಚೆ ಈ ಒಂದು ಈ ಒಂದು ಪಾಠಶಾಲೆಯನ್ನ ನ್ಯೂನತೆಯಾಗಿ ಚೆನ್ನಾಗಿ ಮಾಡಬೇಕು. ಈ ಒಂದು ನಮ್ಮ ತಂಡ, ನಮ್ಮ ಅಭಿವೃದ್ಧಿ ಟ್ರಸ್ಟ್ನವರು ಈ ಮಾಡಿಕೊಟ್ಟೋದ್ರಿಂದ ಈ ಒಂದು ಸೇವೆ ನಾವೇನ್ ಮಾಡ್ತಾ ಇದ್ದೀವಿ, ಶಿಕ್ಷಣ ಕರ್ಕೊಳ್ತಾ ಇದ್ದೀವಿ, ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲಾ ಕಲಾವಿದರು ಬಂದು ಕಲ್ತ್ಕೊಳ್ಳಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾಗಸ್ವರ ಮತ್ತು ಡೋಲು ಕಲಾವಿದರು, ಸಾಕ್ಸೋಫೋನ್ ಕಲಾವಿದರು ಮುಂದುವರಿಬೇಕು. ಯಾಕೆಂತ ಹೇಳಿದ್ರೆ ಪೀಳಿಗೆ ಮುಂದೆ ಸನಾತನ ಧರ್ಮದ ಈ ಜನ ಏನ್ ಮಾಡ್ತಾ ಇದ್ದಾರೆ, ಈಗ ಆಧುನಿಕ ಕಾಲ ಬಂದ್ಬಿಟ್ಟಿದೆ. ಇವಾಗೆಲ್ಲ ಕಂಪ್ಯೂಟರ್, ಇಂಟರ್ನೆಟ್ ಆಗ್ಬಿಟ್ಟಿದೆ. ಆದ್ರಿಂದ ಈ ಒಂದು ಸನಾತನ ಧರ್ಮವನ್ನ ಬಿಟ್ಟು ನಮ್ಮ ಪರಂಪರೆಯನ್ನ ಬಿಟ್ಟು ಹೋಗ್ತಾ ಇರೋ ಪರಿಸ್ಥಿತಿ ಆಗಿದೆ. ಈ ಒಂದು ನಾಗಸ್ವರ ಡೋಲಿಂದ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಈ ಕಲಾಭಿವೃದ್ಧಿ ಟ್ರಸ್ಟ್ ನ ಪದಾಧಿಕಾರಿಗಳು ಬಹಳಷ್ಟು ಸಹಕಾರ ಕೊಡ್ತಾ ಇರೋದ್ರಿಂದ ನಾವು ಈ ಒಂದು ಸೇವೆ ಮಾಡೋದಕ್ಕೆ ಬಹಳ ಅನುಕೂಲ ಆಗಿದೆ. ಈ ಒಂದು ಸಂಗೀತ ಪಾಠಶಾಲೆಯನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳಿಗೆ ನಮಗೆ ಕೊಡ್ತಾ ಇರ್ತಕ್ಕಂಥ ಮೂವರು ಇದಾರಲ್ಲ, ತುಂಬಾ ನಮಗೆ ಸಹಕರಿಸ್ತಾ ಇದ್ದಾರೆ. ಅದೇ ಅವರ ಸೇವೆ ಬಹಳ ಅನನ್ಯ. ಯಾಕೆಂತ ಹೇಳಿದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಕಲಾಭಿವೃದ್ಧಿ ಟ್ರಸ್ಟ್ ಈ ವರ್ಷದಿಂದ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿಲ್ವೋ, ಏನು ಕಾರ್ಯಗಳು ಆಗಿಲ್ವೋ ಅಷ್ಟು ಕಾರ್ಯಗಳು ಈಗ ಮುಂದುವರಿತಾ ಇದೆ. ಅಷ್ಟು ಕಾರ್ಯಗಳು ಇವರು ಸಹಕರಿಸಿ ಆ ಕಾರ್ಯಗಳನ್ನು ಕಾರ್ಯಬದ್ಧ ಮಾಡಿ ಹಿಂದಗಡೆ ಎಷ್ಟು ಗಲೀಜಿತ್ತು ಆ ಗಲೀಜನ್ನೆಲ್ಲ ಕ್ಲೀನ್ ಮಾಡಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಅನ್ನ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ನಮ್ಮ ಕಲಾಭಿವೃದ್ಧಿ ಟ್ರಸ್ಟ್ ನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳೋದು ನಮ್ಮ ಹರೀಶ್ ಅಣ್ಣವ್ರನ್ನ ಮತ್ತೆ ವೆಂಕಟೇಶ್ ಅವ್ರನ್ನ, ಮೋಹನ್ ಅವ್ರನ್ನ ನಾವು ಸಹೃದಯದಿಂದ ತುಂಬುವುದರಿಂದ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಸೊ ಇವತ್ತು ನಾವು ಇಷ್ಟು ದಿನದಿಂದ ಏನೇ ಕಾರ್ಯಕ್ರಮ ಮಾಡಿದ್ವಿ ಅಂತ ಒಂದು ಅಕ್ಕಡಿ ಕಾರ್ಯಕ್ರಮ ಮಾಡಕ್ಕಾಗ್ಲಿಲ್ಲ, ಮಾಡಕ್ಕಾಗ್ಲಿಲ್ಲ. ನಮ್ಗೆ ಕಾರ್ಯಕ್ರಮ ಕೂಡಿ ಬಂತು, ಕಾಲ ಕೂಡಿ ಬಂತು. ನಾವು ಏನು ಮನಸ್ಸಿಗೆ ಅನ್ಕೊಂಡಿದ್ದೀವಿ, ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಅವರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೋಬೇಕು. ನಮ್ಮ ಕಲಾವಿದರು ಎಲ್ಲರ ಕಡೆಯಿಂದ ಹಮ್ಮಿಕೋಬೇಕು ಅಂತ ನಾನು ಮುಂದಾರ್ಸೋಣ. ಎಲ್ಲ ತುಂಬಾ ಜನ ನಾವೆಲ್ಲ ಮಾತಾಡ್ಕೊಳ್ಳಿಕ್ಕೆ ಇವತ್ತು ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ನನ್ನ ಅನಂತ ಹರೀಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಚಾಲು ಹಾಕಿ ವೆಂಕಟೇಶ್ ಅನ್ನೋರು ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ವೆಂಕಟೇಶ್ ಅನ್ನೋರಿಗೆ ಶಾಲು ಹೊರಿಸಿ ಅವರಿಗೆ ಊಟ ಹಾಕಿ ಅವರಿಗೆ ಸತ್ಕರಿಸಬೇಕು ಅಂತ ಹೇಳ್ಬಿಟ್ಟು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಾಗೂ ನಮ್ಮ ಅಧ್ಯಕ್ಷರಾದಂತಹ ಹರೀಶ್ ಅವರಿಗೆ
ಅಡಿಷನಲ್ ಆಗಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅದು ನಮ್ಮ ಖಜಾಂಚಿಯವರಾದಂತಹ ಮೋಹನ್ ಅವರು ಈ ಪ್ರಶ್ನೆ ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಮೈಂಡಲ್ಲಿ ಇದೆ. ಈ ದಿನ ಸಹ ನಮಗೆ ನಮಗೆ ಎಲ್ಲ ಸಹಕಾರದಿಂದ ನಮ್ಗೆ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಮೋಹನ್ಗೆ ಬಳ್ಳಾರಿ ಮಂಜಣ್ಣ ಬಂದು ಸನ್ಮಾನ ಮಾಡಬೇಕು. ಥ್ಯಾಂಕ್ ಯು. ಸಂಗೀತ ಪಾಠಶಾಲೆಯನ್ನು ಉದ್ದೇಶಿಸಿ ಒಂದು ಹಿತವಚನಗಳನ್ನ ಹೇಳ್ಬಯಸ್ತಾ ನಮ್ಮ ವೆಂಕಟೇಶಣ್ಣವರು ಕಾರ್ಯದರ್ಶಿ ಆದಂತ ವೆಂಕಟೇಶಣ್ಣವರು ಮಾತಾಡ್ತಾರೆ. ಸ್ವಲ್ಪ ದಯವಿಟ್ಟು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಶುಭ ವಂದನೆಗಳು. ಈ ಮುನ್ನಣ್ಣಪ್ಪನವರು 40 ವರ್ಷದಿಂದ ಸತತವಾಗಿ ಈ ಸಂಗೀತ ಪಾಠಶಾಲೆಗೆ ಪ್ರಾಣ ಕೊಟ್ಟಿರೋರು, ಈ ಸಂಗೀತ ಪಾಠಶಾಲೆ ಪ್ರಾಣ ಉಳಿಸಿರೋರು. ಅದಕ್ಕೆ ನಾವು ಇವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ನಮಗೆ ಸಾಕಾಗ್ತಾರೆ. ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಾಗಿ ಇವರು ಸಹಕಾರ ಕೊಟ್ಟು ಇವರು ಅಭಿವೃದ್ಧಿ ಮಾಡಬೇಕೆಂದು ನಾನು ಈ ತ್ಯಾಗರಾಜ ಸ್ವಾಮಿ ಅವ್ರನ್ನ ಮತ್ತೆ ಕೇಳ್ಕೊತಾ ಇದ್ದೆ. ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ಬಿಟ್ಟು 3 ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿತ್ತು. ಅದನ್ನೆಲ್ಲ ರಿನ್ಯೂವಲ್ಲು ಅದು ಇದು ಮಾಡಿಸಿ ಒಂದು ಕಲಾ ಸಂಘನ ಎಲ್ಲ ಒಂದೇ ಮಾಡಬೇಕು ಅಂತೇಳಿ ಚಿಕ್ಕಬಳ್ಳಾಪುರ ತಾಲೂಕು ಸವಿತಾ ಕಲಾ ಸಂಘ ಅಂತೇಳಿ ಒಂದೇ ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ. ಯಾಕೆಂದರೆ 2-3 ಪಂಗಡ ಎಲ್ಲ ಬೆರಳೆಣಿಕೆ ಜನ ಇರೋದು ನಾವು. ಅಷ್ಟು ಜನಕ್ಕೆಲ್ಲ 1-2 ಸಂಘ 3 ಸಂಘಗಳೆಲ್ಲ ಮಾಡ್ಕೊಟ್ಟೋದು ಬೇಡ, ಒಂದೇ ಸಂಘ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ನಂದಿ ಮುನ್ನಾರ್ ಸಪ್ಪಣ್ಣವ್ರನ್ನ ನಾವು ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದೀವಿ.
ಈ ಮುಂದೆ ಅದು ನ್ಯೂನತೆ ಏನಿದೆ ಆ ಒಂದು ಅಕೌಂಟು ಏನಿದು ರಿನ್ಯೂವಲ್ ಏನಿದೆ, ಆಡಿಟ್ ಏನಿದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸಿ ಮತ್ತು ಇವರು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಾವು ಇವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಎಲ್ಲ ತಾಲೂಕಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಇವರು ಒಂದು ಕೂಡಿಸ್ಕೊಂಡು ಹೋಗಬೇಕು. 2 ಸಂಘ 3 ಸಂಘ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನವಿ. ಸರ್, ನಮ್ಮ ಅಧ್ಯಕ್ಷರಿಗೆ ನಮ್ಮ ಇವ್ರ ಕಡೆಯಿಂದ ಸನ್ಮಾನ.